ಹೌದು ನೋಡಿ, RSSನ ಸಂಸ್ಕೃತಿನೇ ಹಾಗೆ. ಒಂದು ಮುಂದ್ಗಡೆ ತಾವು ದೊಡ್ಡ ಸಂಸ್ಕಾರವಂತರು ಅಂತ ಹೇಳಿ ತೋರಿಸ್ತಾರೆ, ತಾವೇನೋ ಒಳ್ಳೆ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯ ಉತ್ಕೃಷ್ಟ ಮೌಲ್ಯಗಳನ್ನು ನಾವು ಬಿಂಬಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಮಾಡೋದಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಮಾಡೋದಲ್ಲ ಅನಾಚಾರ ಅನ್ನೋ ರೀತಿ. ಇವತ್ತು ಗಾಂಧೀಜಿಯವ್ರನ್ನೂ ಅದೇ ರೀತಿ ಅವ್ರು ಕೊಂದಿದ್ದು, ಆ ಸಿದ್ಧಾಂತದಿಂದ ಪ್ರಭಾವಿತರಾದವರು ಕೊಂದಿದ್ದು. ಇವತ್ತು ಅಂಥವರೇ ಇವತ್ತು ಇಂಥ ಕೆಟ್ಟ ಭಾಷೆ ಅವಾಚ್ಯ ಪದಗಳನ್ನು ಉಪಯೋಗಿಸ್ತಾರೆ. ಅದು ಒಬ್ಬ ಮಿನಿಸ್ಟರ್ಗೆ. ಇನ್ನೊಬ್ಬ ಮಿನಿಸ್ಟ್ರಿಗೆ ಅಷ್ಟೊಂದು ಕೆಟ್ಟ ಪದಗಳನ್ನು ಉಪಯೋಗಿಸುವಂಥ ಸಂಸ್ಕಾರ ಇರೋರು ಇನ್ನು ಸಾಮಾನ್ಯ ಜನರಿಗೆ ಇನ್ಯಾವ ರೀತಿ ಇದು ಮಾಡ್ತಾರೆ. ಸೊ ಕಾನೂನು, ಸಂವಿಧಾನ ಯಾವುದಕ್ಕೂ ಗೌರವ ಕೊಡದಿರುವಂಥ ಒಂದು ಸಂಸ್ಥೆ. ಸೊ ಹಾಗಾಗಿ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತೆ. ಖರ್ಗೆ ಅವ್ರು ಸರಿಯಾಗಿ ಇವಾಗ ಅವರು ಈಗ RSS ಅಲ್ದು ಅದೇನೋರ್ದು ಯಾವ ತಂತ್ರಗಾರಿಕೆ ಯಾವಾಗಲೂ ಹಾಗೆ. ಅವ್ರ ಸಿದ್ಧಾಂತದವ್ರನ್ನ ಬೇಕಾದಷ್ಟು ತಮ್ಮ ಸಂಸ್ಥೆಗಳಲ್ಲಿ ಉಪಸಂಸ್ಥೆಗಳನ್ನು ಮಾಡೋದು, ಅದಕ್ಕೆ ಜನಗಳನ್ನು ಸೇರಿಸ್ಕೊಳ್ಳೋದು. ಅವ್ರೇನಾದರೂ ತಪ್ಪು ಕೆಲಸ ಮಾಡಿದಾಗ ಅವ್ರು ನಮ್ಮ ಸಂಸ್ಥೆಯವರೆಲ್ಲ ಅನ್ನೋದು. ಫಸ್ಟ್ ಆಫ್ ಆಲ್ ಒಂದು ರಿಜಿಸ್ಟರ್ ಇಟ್ಕೊಂಡಿರಲ್ಲ, ಸಂಸ್ಥೆನೂ ರಿಜಿಸ್ಟರ್ ಆಗಿಲ್ಲ, ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಿರುವಂಥ ಸಂಸ್ಥೆ. ಸೊ ಹಾಗಾಗಿ ಅವ್ರಿಗೆ ಏನು ಸರ್ಕಾರ ಯೋಚನೆ ಮಾಡ್ತಾರೆ ಅದು ಸರಿಗಿದೆ. ಮತ್ತು ಪ್ರತಾಪ್ ಸಿಂಹ ಯಾರ್ರೀ? ಅವ್ರನ್ನ ಪಕ್ಷದವರೇ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಸಾಕ್ಷಿ ಆಧಾರ ಇಲ್ಲದೆ ದಾರಿಲಿ ಹೋಗೋರೆಲ್ಲ ಸುಮ್ಮನೆ ಏನಾದರೂ ಆರೋಪ ಮಾಡಿದ್ರೆ ಅದಕ್ಕೆಲ್ಲ ನಾವು ಬೆಲೆ ಕೊಡೋಕ್ಕಾಗುತ್ತೆ. ಅವ್ರ ಪಕ್ಷನೇ ಅವ್ರಿಗೆ ಗೌರವ ಕೊಟ್ಟಿಲ್ಲ, ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು ನಾವ್ಯಾಕೆ ತಗೋಬೇಕು? ಸೊ ಹಾಗಾಗಿ ಪ್ರಶ್ನೆ ಗೊತ್ತಾಗ್ತದೆ.